ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಮನೇಲಿ ಗಿಣ್ಣ ಮಾಡಬೇಕು ಅಂತ ಇದ್ದೀವಿ. ಆ ಗಿಣ್ಣದ ರೆಸಿಪಿನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ. ಇದು ಗಿಣ್ಣು ಹಾಲು ಬಂದುಬಿಟ್ಟು ನಮ್ಮೂರಲ್ಲಿ ಒಬ್ಬ ಆಂಟಿ ಕೊಟ್ಟಿದ್ದರು. ಆ ಗಿಣ್ಣು ಜೊತೆಗೆ ಒಂದು ಚಂಬು ಹಾಲು ಸೇರಿಸಿ ಅವ್ರಿಗೆ ಕೊಟ್ಟಿದ್ರು ನನಗೆ ಇಷ್ಟು. ಅಲ್ಲಿಗೆ ಇಷ್ಟು ಬೆಲ್ಲ ತೊಗೊಳ್ತಾ ಇದ್ದೀನಿ. ಬೆಲ್ಲ ತೊಗೊಂಡು ಮಾಡೋಕೆ ಹೊರಟಿದ್ದೀನಿ. ಅಷ್ಟು ಬೇಗ ಇವನು ಬೆಲ್ಲ ತೊಗೊಂಡು ತಿನ್ನೋಕೆ ಹೋಗೋದಲ್ಲದೆ ಫೋಸ್ ಬೇರೆ ಕೊಡ್ತವನೆ. ನೆಕ್ಸ್ಟ್ ಆ ಬೆಲ್ಲನ ಪುಡಿ ಮಾಡ್ಕೋಬೇಕು. ಪುಡಿ ಮಾಡ್ಕೊಂಡ್ಮೇಲೆ ಹಾಲನ್ನ ತೊಗೊಂಡ್ಬಿಟ್ಟು ಅದರೊಳಗೆ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಹಾಲು ಜೊತೆಗೆ ಇಲ್ಲಿ ನೋಡಿ ನಾನು ಇನ್ನೊಂದು ಸ್ವಲ್ಪ ಹಾಲನ್ನ ನಂದಿನಿ ಆರೆಂಜ್ ಪ್ಯಾಕೆಟ್ ಹಾಲು ತೊಗೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿದ್ಮೇಲೆ ನಾನು ತೊಗೊಂಡು ಹಾಲನ್ನ ಚೆನ್ನಾಗಿ ಸೋಸ್ಕೊತಿದ್ದೀನಿ. ಯಾಕಂದರೆ ಬೆಲ್ಲದಲ್ಲಿ ಕಸ ಅದು ಎಲ್ಲ ಇರುತ್ತೆ ಅಲ್ವಾ, ಅದೆಲ್ಲ ಹೋಗಲಿ ಅಂತೇಳ್ಬಿಟ್ಟು. ನೆಕ್ಸ್ಟ್ ಅದೇ ಹಾಲಿಗೆ ಒಂದು ಏಲಕ್ಕಿ, 2 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ. ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಮಾಡ್ಕೊಂಡ್ಮೇಲೆ ಅದು ಒಂದು ಪಾತ್ರೆಯಲ್ಲಿ ಅಷ್ಟು ನೀರು ತೊಗೊಂಡಿದ್ದೀನಿ. ಇದು ಇಡ್ಲಿ ಪಾತ್ರೆಯಲ್ಲಿ ಮಾಡೋಣ ಅಂತೇಳ್ಬಿಟ್ಟು ಇಡ್ಲಿ ಪಾತ್ರೆಯಲ್ಲಿ ನೀರಷ್ಟು ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು ತೊಗೊಂಡು ಆ ಇಡ್ಲಿ ಪಾತ್ರೆ ಮೇಲೆ ಒಂದು ಪಾತ್ರೆ ಪ್ಲೇಸ್ ಮಾಡ್ತಿದ್ದೀನಿ. ಆ ಪಾತ್ರೆ ಅದಕ್ಕೆ ಕರೆಕ್ಟಾಗಿ ಕೂರುತ್ತೆ. ಅದಕ್ಕೆ ಆ ಪಾತ್ರೆ ತೊಗೊಂಡಿದ್ದೀನಿ. ಬಟ್ಲುದು ಅದೇನಂತಾರೆ, ಬೇಸನ್ ಅಂತ ಹೇಳ್ತಾರೆ ನಮ್ಮ ಕಡೆ. ಆ ಬೇಸನ್ ಇಟ್ಟಿದ್ದೀನಿ. ನೆಕ್ಸ್ಟ್ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಅದನ್ನು ಮುಚ್ಚಿದ್ವಿ. ನೆಕ್ಸ್ಟು ಒಂದು 10-15 ನಿಮಿಷ ಆದಮೇಲೆ ತೆಗೆದು ನೋಡಿದೆ. ತೆಗೆದು ನೋಡಿಬಿಟ್ಟು ಆ ಥರ ಚಮಚ ಇಲ್ಲಾಂದರೆ ಚಾಕು ಏನಾದರೂ ಅದರೊಳಗೆ ಡಿಪ್ ಮಾಡಬೇಕು. ಡಿಪ್ ಮಾಡಿದ್ಮೇಲೆ ಆ ಥರ ಅಂಟಿದರೆ ಅದಿನ್ನೂ ಆಗಿಲ್ಲ ಅಂತೇಳ್ಬಿಟ್ಟು ಅದಕ್ಕೆ ನಾನೇನು ಮಾಡಿದೆ, ಇನ್ನೊಂದು 5 ನಿಮಿಷ ಇಟ್ಬಿಟ್ಟು ಅದನ್ನು ಬೇಯಿಸಿದ್ದೀವಿ. ಬೇಯಿಸಾದ್ಮೇಲೆ ಮತ್ತೆ ನೆಕ್ಸ್ಟ್ ಚಾಕು ಹಾಕಿ ಡಿಪ್ ಮಾಡಿ ನೋಡಿದೆ, ಅಂಟ್ತಾ ಇರಲಿಲ್ಲ. ಸೊ ಅದು ಆಗಿದೆ ಅಂತೇಳ್ಬಿಟ್ಟು ಅದನ್ನು 1 ಅವರ್ ಆರಕ್ಕೆ ಬಿಟ್ಬಿಟ್ಟು ಆಮೇಲೆ ಈ ಥರ ಬೌಲಿಗೆ ಸರ್ವ್ ಮಾಡ್ಕೊಂಡು ತಿಂತಾಯಿದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಫಾಲೋ ಆ್ಯಂಡ್ ಲೈಕ್ ಟು ಮೈ ಚಾನಲ್.